ನಮಸ್ತೆ ಎಲ್ಲ ವೀಕ್ಷಕರಿಗೆ. ನಾನು ನಿಮ್ಮ ಭೂಮಿ ಪ್ರಿಯ ಸೈನಿಕ. ನಿಮಗೆಲ್ಲ ನಮ್ಮ ಆಗಸ್ಟ್ 15ರ 2026ನೇ ಒಂದು ಶುಭಾಶಯಗಳು ಹೇಳ್ತಾ, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯವರಿಗೆ ಇಡೀ ದೇಶದ ಎಲ್ಲ ಜನರ ಪರವಾಗಿ ಹಾಗೂ ನನ್ನ ಪ್ರೀತಿಯ ಒಂದು ಕಸ್ಟಮರ್ ಪರವಾಗಿ ನಾನು ಹೇಳೋದು ಅಷ್ಟೇ. ಈ ಆಗಸ್ಟ್ 15 ಒಂದು ನೆನಪಿನ ದಿನ ಆಗಿರುತ್ತೆ. ನಮ್ಮ ದೇಶಕ್ಕೆ ಎಷ್ಟು ಕೊಡುಗೆಗಳು ಕೊಟ್ಟಂಥ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೆ ನನ್ನ ನಮನಗಳು ಸಲ್ಲಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಎಲ್ಲರೂ ಭೂಮಿ ತೊಗೊಳ್ಬೇಕು ಅನ್ನೋ ಒಂದು ಆಸಕ್ತಿ ತುಂಬ ಜನಕ್ಕೆ ಇರುತ್ತೆ. ಅಂಥವ್ರಿಗೆ ಒಂದು ಒಳ್ಳೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಒಂದು ಕೆಂಪು ಭೂಮಿನ, ಒಳ್ಳೆ ಅಗ್ರಿಕಲ್ಚರ್ ಮಾಡುವಂಥ ಒಂದು ಉಪಯೋಗಕ್ಕೆ ಬರುವಂಥ ಒಂದು ಭೂಮಿನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಬಟ್ ಇವತ್ತು ನಾನು ನಿಮಗೆ 2 ಭೂಮಿನ 4 ಎಕರೆ 10 ಗುಂಟೆ ಒಂದು, 4 ಎಕರೆ 3 ಗುಂಟೆ ಒಂದು ಭೂಮಿನ ನಿಮಗೆ ನಾನು ತೋರಿಸ್ತೀನಿ ಸ್ನೇಹಿತರೆ. ನಮ್ಮ ಬೆಂಗಳೂರಿಂದ 220 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಜಮೀನುಗಳು ತುಂಬ ಒಳ್ಳೆ ಒಂದು ನೀರಿನ ಸೋರ್ಸ್ ಇರುವಂಥ ವಾಣಿ ವಿಲಾಸ, ವೇದಾವತಿ ನದಿ ನಮಗೆ ಹತ್ತಿರದಲ್ಲಿರುವಂಥ ಜಮೀನಾಗಿರುತ್ತೆ. ಇವೆಲ್ಲ ತುಂಬ ಅನುಕೂಲ ಇರುವಂಥ ಜಮೀನುಗಳು. ನೀವೆಲ್ಲರೂ ಇವತ್ತು ಭೂಮಿ ತಗೊಳ್ಳಲೇಬೇಕು, ಅಗ್ರಿಕಲ್ಚರ್ ಮಾಡಲೇಬೇಕು ಅನ್ನೋ ಆಸಕ್ತಿ ಬರೋ ದಿನಗಳಲ್ಲಿ ನಿಮಗೆ ಇನ್ನೂ ಜಾಸ್ತಿ ಹುಮ್ಮಸ್ಸು ಬರುತ್ತೆ. ಯಾಕೆಂದರೆ ಇವತ್ತು ರೈತಾಪಿ ಕೆಲಸ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾಯಿದೆ. ಹಾಗಾಗಿ ದಿನದಿಂದ ದಿನ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ. ಮತ್ತು ತರಕಾರಿಗಳಾಗಿರ್ಬೋದು, ಮತ್ತು ಹಣ್ಣು ಹಂಪಲುಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ನಮಗೆಲ್ಲ ತುಂಬ ಇವತ್ತು ಬೆಲೆ ಜಾಸ್ತಿ ಆಗಿರೋದ್ರಿಂದ ನಮಗೆ ಬರೋ ದಿನಗಳಲ್ಲಿ ಎಲ್ಲ ಒಂದು ಈ ದೇಶಕ್ಕೆ ಅನುಕೂಲವಾದಂತಹ ಎಲ್ಲ ಥರ ಒಂದು ಬೆಳೆಗಳನ್ನು ಬೆಳೀತಾ ಒಂದು ಸೈನಿಕ ಎಷ್ಟು ಇಂಪಾರ್ಟೆಂಟ್ ಈ ದೇಶಕ್ಕೆ, ಒಂದು ದೇಶನ ಕಾಪಾಡೋದಕ್ಕೆ ಅಂತ ನಾವು ಭಾವಿಸ್ತೀವಿ. ಅದೇ ಥರ ಈ ದೇಶಕ್ಕೆ ಒಬ್ಬ ರೈತ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅನ್ನ ಬೆಳೆದ್ರೇ ನಾವು ಅಲ್ಲಿ ಸೈನಿಕ ಬಾರ್ಡರ್ನಲ್ಲಿ ಡ್ಯೂಟಿ ಮಾಡೋದು. ಮತ್ತು ಇರೋಂಥ ಪ್ರಪಂಚದಲ್ಲಿ ಎಲ್ಲ ಥರ ಒಂದು ಜನಸಾಮಾನ್ಯರು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಿಮಗೆ ಒಂದು ಒಳ್ಳೆ ಕಡಿಮೆ ಬಜೆಟಲ್ಲಿ, ನಾನು ಜಾಸ್ತಿ ಲಾಂಗ್ ವೀಡಿಯೋ ಮಾಡೋದಿಲ್ಲ, ಒಳ್ಳೆ ಒಂದು ಬಜೆಟಲ್ಲಿ ಆಗಸ್ಟ್ 15ರ ಒಂದು ಕೊಡುಗೆ ಅಂದ್ಕೊಳ್ಳಿ ನನ್ನ ಕಡೆಯಿಂದ. ನಾನು ನಿಮಗೆ ಇವತ್ತು ಕೇವಲ 15 ಲಕ್ಷ ಫಿಕ್ಸ್ ಪ್ರೈಸು, ಯಾವುದೇ ಥರ ನೆಗೆಷಬಲ್ ಇರೋಲ್ಲ. 4 ಎಕರೆ 10 ಗುಂಟೆ ಜಮೀನು ಕೊಡ್ತೀನಿ. ಇನ್ನೊಂದು 4 ಎಕರೆ 3 ಗುಂಟೆ ಜಮೀನು ನಿಮಗೆ ಕೇವಲ 14 ಲಕ್ಷ ರೂಪಾಯಿದಲ್ಲಿ ನಾನು ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. 2 ಜಮೀನಿನ ನಿಮಗೆ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. 4 ಎಕರೆ 10 ಗುಂಟೆ ಒಂದು, 4 ಎಕರೆ 3 ಗುಂಟೆ ಒಂದು, 2 ಒಂದೇ ವಿಡಿಯೋ ಮಾಡಿ 2 ಒಂದೇ ವಿಡಿಯೋದಲ್ಲಿ ನಿಮಗೆ ರೇಟು ಸಹ ನಿಮಗೆ ಶೋ ಮಾಡಿರ್ತೀನಿ. 100% ಲೀಗಲ್ ಇರೋಂಥ ಪ್ರಾಪರ್ಟಿಗಳಾಗಿರುತ್ತೆ. ಯಾವುದೇ ಥರ ಅನ್ಲೀಗಲ್ ಪ್ರಾಪರ್ಟಿ ನಾನು ಕೊಡೋದು ಇಲ್ಲ. ನೀವು ಊಹೆನೂ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ತುಂಬ ಜನ ಕಸ್ಟಮರ್ಗಳು ಜಮೀನು ತೊಗೊತೇವೆ ಆದರೆ ನಮ್ಮ ಲೀಗಲ್ಲು ಅಂತ ಆಲೋಚನೆ ಮಾಡ್ತಾರೆ. ಬಟ್ ನಮ್ಮ ಹತ್ರ ಲೀಗಲ್ ರೆಡಿ ಇರುತ್ತೆ. ಲೀಗಲ್ ರೆಡಿ ಇರೋಂಥ ಪ್ರಾಪರ್ಟಿಗಳನ್ನ ನಾನು ನಿಮಗೆ ರೆಫರ್ ಮಾಡ್ತೀನಿ. ಯಾವುದೇ ಥರ ಅನ್ಲೀಗಲ್ ಪ್ರಾಪರ್ಟಿ ಕೊಡೋದಿಲ್ಲ. ನಿಮಗೆ 4 ಎಕರೆ 10 ಗುಂಟೆಗೆ ಒಳ್ಳೆ ರಸ್ತೆ ಇರುತ್ತೆ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ನಿಮಗೆ ಜಮೀನಿನ ಸಂಪೂರ್ಣ ಪರಿಚಯ ಕೊಡ್ತಾ, ಅಲ್ಲಿ ಇರುವಂಥ ಒಂದು ಮಣ್ಣು ಯಾವ ಥರ ಇದೆ, ನೀರು ಯಾವ ಥರ ಇದೆ, ಮತ್ತು ಇದು ಬೆಲೆ ಎಷ್ಟಾಗ್ಬೋದು ಎಲ್ಲ ನಿಮಗೆ ನೀಟಾಗಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ತಾರ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಬರ್ತೀವಿ. ಈ ಥರ ಒಳ್ಳೆ ರಸ್ತೆ ಇರುತ್ತೆ. ನಮಗೆ 4 ಎಕರೆ 10 ಗುಂಟೆ ಪ್ರಾಪರ್ಟಿ, ತುಂಬ ಒಳ್ಳೆಯ ಒಂದು ಜಮೀನು. ಯಾಕೆಂದರೆ ನಾನು ಎಲ್ಲರಿಗೂ ಒಳ್ಳೆ ಜಮೀನನ್ನು ರೆಫರ್ ಮಾಡೋದಿಲ್ಲ. ಬಟ್ ನಮ್ಮ ಹತ್ರ ಬಂದ ಮೇಲೆ ಎಲ್ಲ ನನ್ನ ಕಸ್ಟಮರ್ಗಳಿಗೂ ತಲುಪಲಿ, ಎಲ್ಲ ನನ್ನ ಕ್ಲೈಂಟ್ಗೆ ತಲುಪಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ನಿಮಗೆ ಇವತ್ತು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಅತಿ ಬೇಗ ಬಂದಂಥ ಕಸ್ಟಮರ್ಗಳಿಗೆ ಒಳ್ಳೆ ಬೆಲೆಯಲ್ಲಿ ಸಿಗುವಂಥ ಜಮೀನಾಗಿರುತ್ತೆ. ಯಾವುದೇ ಥರ ನೀವು 1 ತಿಂಗಳು ಅಥವಾ 15 ದಿನ ಲೇಟ್ ಮಾಡಿದ್ರೆ ಅಂದರೆ ಈ ಪ್ರಾಪರ್ಟಿ ಸಿಗೋದಿಲ್ಲ. ಬಟ್ ಒಳ್ಳೆ ಬಜೆಟಲ್ಲಿ ಸಿಗುವಂಥ ಒಂದು ಜಮೀನು ಇದು. ಹಾಗಾಗಿ ನಾನು ನಿಮಗೆ ಇವತ್ತು ಈ ಜಮೀನು ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಜಮೀನು ಹೇಗಿದೆ ತೋರಿಸ್ತೀನಿ. ಇದೇ ನೋಡಿ ಸ್ನೇಹಿತರೆ ಜಮೀನು, ರೆಡ್ ಸಾಯಿಲು. ಭೂಮಿ ಯಾವತ್ತೂ ಈ ಥರ ಇರಬೇಕು. ನಿಮಗೆ ಈ ಥರ ಒಳ್ಳೆ ಭೂಮಿ ಕ್ವಾಲಿಟಿ ಇರೋದ್ರಿಂದ ಇವತ್ತು ನಮಗೂ ಸಹ ವ್ಯವಹಾರಗಳು ಬೇಗ ಆಗಲಿ ಅನ್ನೋ ಕಾನ್ಸೆಪ್ಟಲ್ಲಿ ನಿಮಗೆ ಒಳ್ಳೆ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ. ಇದು ಕೇವಲ 15 ಲಕ್ಷ ರೂಪಾಯಿ ಎಕರೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ನು, ಪೇಪರ್ಸ್ ಎಲ್ಲ ರೆಡಿ ಇದೆ. 4 ಎಕರೆ 10 ಗುಂಟೆ ಪ್ರಾಪರ್ಟಿ ಬರುತ್ತೆ.
ತುಂಬ ಒಳ್ಳೆ ಪ್ರಾಪರ್ಟಿ. ಚಳ್ಳಕೆರೆಯಿಂದ ನಿಮಗೆ 22 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಕಂಪ್ಲೀಟಾಗಿ ನಮ್ಮ ಬೆಂಗಳೂರಿಂದ ಹತ್ರ 220 ಕಿಲೋಮೀಟ್ರ್ ಆಗುತ್ತೆ. ರೆಡಿ ಫಾರ್ ರಿಜಿಸ್ಟ್ರು. ತುಂಬ ಒಳ್ಳೆ ಜಮೀನು. ವೆಲ್ಕಮ್, ಬನ್ನಿ, ಅತಿ ಬೇಗನೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಪೇಪರ್ಸ್ ಎಲ್ಲ ಕರೆಕ್ಟಾಗಿ ರೆಡಿ ಇದೆ, ಭೂಮಿ ಚೆನ್ನಾಗಿದೆ, ಒಳ್ಳೆ ರಸ್ತೆ ಇದೆ. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೊಮ್ಮೆ ಆಗಸ್ಟ್ 15 ಇದು ಶುಭಾಶಯಗಳ ಜೊತೆಗೆ ನಿಮಗೆ ಇವತ್ತೊಂದು ಗಿಫ್ಟಾಗಿ ಈ ಭೂಮಿನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ಈ ಭೂಮಿ ಪ್ರಿಯನ ನೀವು ಗೌರವಿಸಿ, ಈ ದೇಶನ ಉಳಿಸಿ, ಈ ದೇಶಕ್ಕೆ ಒಳ್ಳೆಯದಾಗೋ ಥರ ಒಂದು ನೀವು ರೈತನ ಒಂದು ಕೆಲಸಕ್ಕೆ ನೀವು ಸಾಥ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ.